ಧ್ರುವಂತನ ಕಳಿಸಿದ್ದು ಕರೆಕ್ಟಾ ಇಲ್ಲ ಕಾವೇ ಹೋಗ್ಬೇಕಿತ್ತ? ಆಮೇಲೆ ಇನ್ನೂ ಕೆಲವು ಇಂಪಾರ್ಟೆಂಟ್ ವಿಷಯಗಳಿದೆ, ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ರಿವ್ಯೂ. ಈ ವಾರ ಫುಲ್ ಏನು ಕಂಟೆಂಟ್ ಇಲ್ಲ, ಸುಮ್ಮನೆ ಅದಕ್ಕೆ 2-3 ದಿವಸ ಬಿಟ್ಟು ಮಾಡ್ತಾಯಿದ್ದೀನಿ, ಎಲ್ಲ ಒಟ್ಟಾಗಿ ಸೇರಿಸ್ಕೊಂಡು. ಕಂಟೆಂಟೇ ಇಲ್ಲ, ಏನು ಬರೀ ಇದು ಏನು ಪ್ರಮೋಷನ್ಗಳು, ಎಲ್ಲ ಇದಕ್ಕೂ ಕಂಪನಿದು ಪ್ರಮೋಷನ್ಗಳು, ಸೀರಿಯಲ್ ಆ್ಯಕ್ಟ್ರುಗಳು ಬರೋದು, ಅವರು ಇವರು ಇಷ್ಟೇ. ಫಸ್ಟು ಮಲ್ಲಮ್ಮ ಬಂದರು. ಮಲ್ಲಮ್ಮಗೆ ಸ್ವಲ್ಪ ಮಲ್ಲಮ್ಮ ಒಳ್ಳೆ ಫೇಮ್ ಸಂಪಾದಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಯ ದೇವಸ್ಥಾನ ಅಂತ ತಿಳ್ಕೊಂಡು ಅವೆಲ್ಲ ಮಾಡಿದ್ರು. ಅದೊಂಥರ ಚೆನ್ನಾಗಿತ್ತು. ಸೇಮ್ ಡೇ ಸೂರಜ್ದು ಇದು ಬರ್ತಾ ಇದ್ದೀರ ಈಗ ಇನ್ನೊಂದು ಸೀರಿಯಲ್ಲು, ಆ ಸೀರಿಯಲ್ದು ಪ್ರಮೋಷನ್ಗೆ ಸೂರಜ್ ಬಂದಿದ್ದರು. ಬಹುಶಃ ಇಲ್ಲಿಂದ ಎಲಿಮಿನೇಟ್ ಆದಮೇಲೆ ಅವ್ರಿಗೆ ಒಳ್ಳೆ ಟೈಮೇ ಬಂದಿದೆ ಅನಿಸುತ್ತೆ. ಸೀರಿಯಲ್ ಇಮಿಡಿಯೇಟಾಗಿ ಇದು ಮಾಡ್ಕೊಂಬಿಟ್ರು. ಇದಾದಮೇಲೆ ಎಲ್ಲರಿಗೂ ಇದು ಬಂತು, ವಿಶ್ಗಳು ಯಾರ್ಯಾರು ಏನೇನು ಮಾಡಬೇಕು, ಯಾರ್ಯಾರಿಗೆ ಏನೇನು ಬೇಕು ಅಂತ ಎಲ್ಲರೂ ಸ್ವಲ್ಪ ಚೆನ್ನಾಗಿ ಕೇಳಿದ್ರು. ಗಿಲ್ಲಿ ಬಂದ್ಬಿಟ್ಟು ನನಗೆ ನಲ್ಲಿ ಮುಳೆ ತಿನ್ನಬೇಕು, ಟೇಬಲ್ ಮೇಲೆ ಈ ಕುಟ್ಟಿ ತಿನ್ನಬೇಕು, 1 ಅವರ್ ನಿದ್ದೆ ಮಾಡಬೇಕು ಅಂತ. ಆಮೇಲೆ ಯಾರು ರಘು ನನ್ನ ಮಗನ ಜೊತೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಬೇಕು ಅಂತೇಳಿ ಅದು ಆ ವಿಷಯ ಕ್ಲಿಯರ್ ಆಯಿತು. ಯಾರ್ದು ಗಿಲ್ಲಿ ಅವ್ರದ್ದು ಮಾತ್ರ ಗಾರ್ಡನಲ್ಲಿ ಬಂದು ಮನುಷ್ಯ ತಿಂದು ಆಗ್ತಾಯಿಲ್ಲ ಅಂತ ಹೇಳಿದ್ರು. ಯಾಕಂದರೆ ಅಷ್ಟು ನಲ್ಲಿ ಮುಳೆ ತಿಂದು ಒಂದೇ ಸಲ ತಿಂದರೆ ಇನ್ನೇನಾಗುತ್ತೆ. ಓಕೆ, ಇದಾದಮೇಲೆ ಒಂದು ಟಾಸ್ಕ್ ಥರ ಕೊಟ್ಟರು. ಏನು ಟಾಸ್ಕ್ ಅಂತ ಹೇಳಿದ್ರೆ, ನಿನ್ನೆ ಆ್ಯಕ್ಚುಲಿ ಥ್ಯಾಂಕ್ಸ್ ಆ್ಯಂಡ್ ಸಾರಿ ಅಂದರೆ ಏನಾದರೂ ಹರ್ಟ್ ಆಗಿದರೆ ಅದನ್ನು ಲೆಟ್ರಲ್ಲಿ ಬರೆದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಗಿಲ್ಲಿ ಫಸ್ಟು ಚೂಸ್ ಮಾಡಿದ್ದು ಅಶ್ವಿನಿನ ಚೂಸ್ ಮಾಡಿ, ನೀವು ನನಗಿಂತ ದೊಡ್ಡವರು, ಬಟ್ ಕೆಲವು ವಿಷಯದಲ್ಲಿ ಹೋಗಿ ಬಾರಿ ಅಂತ ಮಾತಾಡಿದ್ದೀನಿ, ಇದು ಸರಿ ಇಲ್ಲ, ನಾನು ಮಾಡಿ ತಪ್ಪು ಅಂತ ಹೇಳ್ಬಿಟ್ಟು ಕ್ಷಮಿಸಿ ಅಂತ ಹೇಳಿದ್ದಕ್ಕೆ ಅವರು ಓಕೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಇದು ಮಾಡಿದ್ರು. ಆಮೇಲೆ ರಘು ಅವ್ರಿಗೂ ಅದೇ ಥರ ತುಂಬ ಇರಿಟೇಟ್ ಮಾಡಿದ್ದೀನಿ ಅಡುಗೆ ಮಾಡೋವಾಗ, ಆಯ್ತಾ ಅಂತ. ನಾನು ಒಂದು ದಿವಸ ಅಡುಗೆ ಮಾಡಿದೆ, ಆವಾಗಲೇ ಗೊತ್ತಾಯ್ತು ನನಗೆ ಎಷ್ಟು ಕಷ್ಟ ಇದೆ ಅಡುಗೆ ಮಾಡೋದು ಅಂತ. ಅದಕ್ಕೆ ಸಾರಿ ನಿಮ್ಗೆ ಇದು ಮಾಡಿದ್ದಕ್ಕೆ ಅಂತ. ಆಮೇಲೆ ಕಾವ್ಯಾಗೆ ನನಗೆ ತುಂಬ ಟೈಮ್ ಇರಿಟೇಟ್ ಮಾಡಿದ್ದೀನಿ, ಅದಕ್ಕೆ ಕ್ಷಮೆ ಇರಲಿ ಅಂತ 3 ಜನಕ್ಕೆ ಆಯಿತಾ. ಅಶ್ವಿನಿ ಬಂದ್ಬಿಟ್ಟು ಕಾವ್ಯ ಮತ್ತು ಗಿಲ್ಲಿಗೆ ನಾನು ಫ್ರೀ ಪ್ರಾಡಕ್ಟ್ ಅಂತ ಹೇಳಿದ್ರಲ್ಲ, ಅದನ್ನು ಹೇಳ್ದೇ ಹೇಳಿದ್ರು, ಈ ಥರ ಹೇಳ್ಬಾರ್ದಿತ್ತು, ಬಟ್ ಆಟದ ಬರದಲ್ಲಿ ನಾನು ಹೇಳ್ಬಿಟ್ಟೆ ಅಂತ. ಗಿಲ್ಲಿಗೆ ನಿಜವಾಗ್ಲೇ ತುಂಬ ಇರಿಟೇಟ್ ಮಾಡಿದೆಯಾ, ಬಟ್ ಅದು ನನಗೆ ಆಮೇಲೆ ಗೊತ್ತಾಯಿತು, ನಿಮ್ಮ ತಂದೆ ತಾಯಿ ಬಂದಮೇಲೆ ನೀನು ಇರೋದೇ ಹಾಗೆ, ಬಟ್ ಯಾರಿಗಾದ್ರೂ ಹರ್ಟ್ ಮಾಡಿದ್ರೆ ನೀನು ಇಮಿಡಿಯೇಟಾಗಿ ನಿನ್ನ ಫೇಸೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ನಿನಗೆ ತುಂಬ ಇದು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸಾರಿ ಅಂತ. ಅದಾಯಿತು. ಹೌದು, ರಘು ಅವರು ಗಿಲ್ಲಿ ಮತ್ತು ಅಶ್ವಿನಿಗೆ ತುಂಬ ಕಷ್ಟ ಕೊಟ್ಟಿದ್ದೀನಿ. ಯಾರಿಗೆ? ಅಶ್ವಿನಿ ಅವರಿಗೆ. ಬಂದಿದ್ದ ತಕ್ಷಣ ನಿಮಗೆ ಏನೇನೋ ಕೊಟ್ಟಿದ್ದೀನಿ, ಬಟ್ ತುಂಬ ಅಡಮೆಂಟು, ತುಂಬ ಗಟ್ಟಿಗಿತ್ತಿ ನೀವು ಅಂತ ಹೇಳ್ಬಿಟ್ಟು ಅಪ್ರಿಷಿಯೇಟ್ ಮಾಡಿ ಸಾರಿ ಕೇಳಿದ್ರು. ನೆಕ್ಸ್ಟು ಯಾರಿಗೆ? ಗಿಲ್ಲಿಗೆ. ನೀನು ತುಂಬ ಇರಿಟೇಟ್ ಮಾಡಿದ್ಯಾ, ಆದ್ರೂ ನೀನು ನನ್ನ ಬಿಟ್ಕೊಡ್ತಾ ಇರಲಿಲ್ಲ, ನನ್ನ ಜೊತೆ ಇರ್ತೀಯ, ನಿನ್ನ ಜೊತೆ ಲೈಫ್ ಲಾಂಗ್ ಇರಬೇಕು ಅಂತ ಇದು ಮಾಡಿದ್ರು. ಆಮೇಲೆ ನೆಕ್ಸ್ಟು ಕಾವ್ಯ ಬಂದು ಅಶ್ವಿನಿ ಮತ್ತು ಗಿಲ್ಲಿ ಈ ಥರ ಅಶ್ವಿನಿ ಅವರಿಗೆ ಏಜು ಇದು ನೋಡ್ತೀರ, ಸೇಮ್ ಗಿಲ್ಲಿ ಹೇಳಿದ್ರು. ಆಮೇಲೆ ಇವರಿಗೆ ಯಾರಿಗೆ? ಗಿಲ್ಲಿನ ಕರೆದುಬಿಟ್ಟು ನಿನ್ನ ಸಖತ್ ಇರಿಟೇಟ್ ಮಾಡಿದ್ಯಾ ಹೊರಗಡೆ, ಆದರೂ ನೀನು ಒಳ್ಳೆ ಕ್ಯಾರೆಕ್ಟರ್ ಮನುಷ್ಯ ಅಂತ ಹೇಳ್ಬಿಟ್ಟು ಲೆಟರ್ ಹಾಕೋವಾಗ ಅಣ್ಣ ಸಪ್ತಪದಿ ಅಂತ ಆಡ್ದ, ಚೆನ್ನಾಗಿತ್ತು ಅದೊಂಥರ. ಅದಾದಮೇಲೆ ರಕ್ಷಿತಾ ಬಂದು ಇವರಿಗೆ ಅಶ್ವಿನಿ ಅವರಿಗೆ, ನಿಮಗೆ ತುಂಬ ಕಷ್ಟ ಕೊಟ್ಟಿದ್ದೀನಿ ಸಾರಿ ಅಂತ ಅಶ್ವಿನಿ ಮತ್ತು ಕಾವ್ಯಗೆ ಇದು ಚೆನ್ನಾಗಿತ್ತು. ಇದೊಂಥರ ಸಾರಿ ಅಂತ ಥ್ಯಾಂಕ್ಸ್, ಹೋಗೋಷ್ಟ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಕಳಿಸೋದು. ಇದೇ ಆ್ಯಕ್ಚುಲಿ ಸಂಕ್ರಾಂತಿಗೆ ಮುಂಚೆ ಬೋಗಿ ಮಾಡ್ತಾರಲ್ಲ, ಎಲ್ಲ ಪೊಲ್ಯೂಷನ್ ಮಾಡ್ಕೊಂಡು ರೋಡಲ್ಲೆಲ್ಲ ಹಚ್ಚಿ ಇದು ಮಾಡ್ತಾರಲ್ಲ, ಅದಲ್ಲ, ಇದು ಕರೆಕ್ಟ್. ಆ್ಯಕ್ಚುಲಿ ಈ ಥರ ಮನಸ್ಸಲ್ಲಿರೋ ಕಲ್ಮಶಗಳೆಲ್ಲ ಹೋಗ್ಲಾಡಿಸಿ ಇಲ್ಲೇ ಕ್ಲಿಯರ್ ಮಾಡೋದು, ಇದನ್ನು ಮಾಡಬೇಕು, ಬೇರೆ ಹಚ್ಚೋದಲ್ಲ. ಹಳೆ ನೆನಪುಗಳು, ಒಳ್ಳೆ ಕಹಿ ನೆನಪುಗಳನ್ನೆಲ್ಲ ಬಿಟ್ಟು ಹಾಕಿ ಹೋಗಬೇಕು ಅಂತ ಮಾಡಿ ಚೆನ್ನಾಗಿತ್ತು. ಆಮೇಲೆ ಎಲ್ಲ ಫ್ಯಾನ್ಸ್ ಬಂದಿದ್ರು ಗೊತ್ತಾ. ಫಸ್ಟು ಧನುಷಿಗೆ ಬಂದರು. ಧನುಷಿಗೆ ಟಾಸ್ಕ್ ಮಾಸ್ಟರ್ ಅಂತ ಹೆಸರಾಯಿತು. ತುಂಬ ಕಡೆ ಬ್ಯಾಂಗ್ಳೂರಲ್ಲಿ ಪೋಸ್ಟ್ ಹಾಕಿದ್ದಾರಪ್ಪ ಟಾಸ್ಕ್ ಮಾಸ್ಟರ್ ಅಂತಾನೆ ಧನುಷ್ ಅವ್ರದ್ದು. ಧನುಷ್ ಆದಮೇಲೆ ಧ್ರುವಂತು ಜೈ ಮಹಾಕಾಳ್ ಅಂತ ಹೇಳ್ಬಿಟ್ಟು ಪಾಪ
ಈಗ ಅದೇ ಹೇಳ್ತಾ ಇದ್ದೆ, ಚೆನ್ನಾಗಿ ಅವರು ಆ ಜೋಶಲ್ಲೇ ಇದ್ದರು. ಆಯಿತಾ, ಅದಾದಮೇಲೆ ಯಾರು ಬಂದರು ನೆಕ್ಸ್ಟ್? ಕಾವ್ಯ. 3 ಜನ ಬಂದರು. ಕಾವ್ಯಗೂ ಒಳ್ಳೆ ಫ್ಯಾನ್ಸ್. ಆಮೇಲೆ ರಕ್ಷಿತಾ. ಇದು ಒನ್ ಡೇ ಆಯಿತು. ಸೆಕೆಂಡ್ ಡೇ ಬಂದ್ಬಿಟ್ಟು ರಘು ಅವರಿಗೆ, ಅಶ್ವಿನಿ ಅವರಿಗೆ, ಗಿಲ್ಲಿ ಅವರಿಗೆ, ಈ 3 ಸಖತ್ತಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ರಘು ಅವ್ರದ್ದು ಹಿಂದೆ ಬ್ಯಾಕ್ಗ್ರೌಂಡ್ ಫೋಟೋ ಹಾಕಿದ್ರಲ್ಲ, ಪಕ್ಕ ವಿಲ್ಲನ್ ಥರನೇ ಇದ್ದರು. ಆಮೇಲೆ ಇದು ಅಶ್ವಿನಿ ಅವ್ರಿಗೂ ಒಳ್ಳೆ ಫೇಮ್ ಇತ್ತು. ಗಿಲ್ಲಿಯವ್ರು ಬಂದಾಗ ಯಾರೋ ಒಬ್ಬರು ಟ್ಯಾಟೂ ಹಾಕ್ಸ್ಕೊಂಡಿದ್ರು, ಒಂಥರ ಚೆನ್ನಾಗಿತ್ತು. ಈ ಟಾಸ್ಕ್ ಮುಗಿದ ಮೇಲೆ ಅವತ್ತೇ ಮಿಡ್ ವೀಕ್ ಎಲಿಮಿನೇಷನ್. ಆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ್ಯಕ್ಟಿವಿಟಿ ಏನಾರಿಂದ ಒಬ್ಬೊಬ್ಬರ ಕರೀತಾರೆ. ಯಾರು ಒಳಗೆ ಬರ್ತಾರೋ ಅವರು, ಯಾರಿಲ್ಲ ಅಂದರೆ ಅವ್ರು ಹೋಗ್ತಾರೆ ಅಂತ. ಮೊದಲು ಧನುಷ್ ಅವರು ಇದರಲ್ಲಿ ಇಲ್ಲ, ಆಲ್ರೆಡಿ ಅವರು ಫಿನಾಲಲ್ಲಿದ್ದಾರೆ. ಧನುಷ್ ನೆಕ್ಸ್ಟ್ ರಕ್ಷಿತಾ ಅಂತ ಕರೆದ್ರು. ಇಮಿಡಿಯೇಟಾಗಿ ರಕ್ಷಿತಾ ಅವ್ರನ್ನ ಸೇವ್ ಮಾಡಿ ಆ ಫೋಟೋ ತಗೊಂಬಂದು ಧನುಷ್ ಪಕ್ಕ ಹಾಕಿ ಅಂತ ಹೇಳಿದ್ರು. ಆಯಿತಾ. ನೆಕ್ಸ್ಟ್ ಗಿಲ್ಲಿ ಆದಮೇಲೆ ಅಶ್ವಿನಿ ಆದಮೇಲೆ ರಘು, ಎಲ್ಲ ಆದಮೇಲೆ ಲಾಸ್ಟ್ ಧ್ರುವಂತ ಮತ್ತು ಕಾವ್ಯ ಆದರು. ಅಲ್ಲಿರುವಾಗ ಏನಾಯ್ತು ಅಂದರೆ, ಫಸ್ಟು ಧ್ರುವಂತ ಕರೆದುಬಿಟ್ರು, ಆಮೇಲೆ ಕಾವ್ಯನ. ಈವನ್ ಕಾವ್ಯನೇ ಗೊತ್ತ ಫಿಕ್ಸ್ ಮಾಡ್ಕೊಂಡಿದ್ರು, ನಾನು ಹೋಗೋದು ಪಕ್ಕ ಗ್ಯಾರಂಟಿ ಅಂತ. ಓಕೆ. ಬಟ್ ನಾನು ಮನೇಲಿ ಹೇಳಿದ್ದೆ, ಸೀಸನ್ಗೇನೆ ಕಿಚ್ಚನ ಸಪ್ಪಾಳೆ ಧ್ರುವಂತ ಸಿಕ್ತು, ಮೋಸ್ಟ್ಲಿ ಇವ್ರನ್ನ ಕಳಿಸ್ತಾರೇನೋ ಅಂತ. ಹಂಗೆ ಆಯಿತು. ಬಟ್ ನೀವು ಥಿಂಕ್ ಮಾಡಿ, ಕಾವ್ಯ ಧ್ರುವಂತಗಿಂತ ಏನು ಆಡ್ಬೇಕು? ಟಾಸ್ಕಲ್ಲಿ ಚೆನ್ನಾಗಿ ಆಡ್ದ ಧ್ರುವಂತ. ಏನು ಸ್ಟಾರ್ಟಿಂಗಲ್ಲಿ ಮನೆಗೆ ಹೋಗ್ತೀನಿ, ಬಿಗ್ ಬಾಸ್ ಅದು ಇದು ಬೇರೆ ಥರ ಪೋಟ್ರೈ ಮಾಡ್ತಾರೆ ಅಂತ ಹೇಳಿದ್ದು ಅದೆಲ್ಲ ಓಕೆ. ಬಟ್ ಥಿಂಕ್ ಮಾಡಿ, ಯಾವ ಇದ್ರಲ್ಲಿ ಕಡಿಮೆ ಇದ್ರು, ಎಲ್ಲ ಕೆಲಸಗಳು ಮಾಡಿಕೊಂಡು, ಓಕೆ, ತನ್ನ ಮನೆ ಅಂದ್ಕೊಂಡು ಬಿಗ್ ಬಾಸ್ ಮನೇನ ಎಲ್ಲ ಇದು ಮಾಡಿಕೊಂಡು ಜಸ್ಟ್ ಗಿಲ್ಲಿ ಜೊತೆ ಅವ್ರು ಕಾವ್ಯ ಇದ್ದಿದ್ದಕ್ಕೆ ಸೇವ್ ಮಾಡೋದು ಯಾವ ನ್ಯಾಯ ಅಂತ ಗೊತ್ತಿಲ್ಲ. ನಿಜವಾಗಿ ಧ್ರುವಂತನ ಕಳಿಸಿದ್ದು ನಿಜವಾಗ್ಲೂ ಬೇಜಾರಾಯಿತು. ನೀವು ಫಿನಾಲೆ ಕರ್ಕೊಂಬಂದು ಲಾಸ್ಟಲ್ಲಿ ಕಳಿಸಿದ್ರು ಓಕೆ, ಫಸ್ಟಲ್ಲೇ ಕಳಿಸಿದ್ರು ಓಕೆ, ಫಿನಾಲೆ ದಿವಸ. ಈಗ ಕಾವ್ಯ ನಡ್ಕೊಂಡು ಕಳಿಸಿದ್ರು ಜಸ್ಟ್ ಬಿಕಾಸ್ ಅವರು ಸೀರಿಯಲ್ ಮಾಡ್ತಾರೆ, ಆಮೇಲೆ ಸ್ವಲ್ಪ ಫೇಮ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕಳಿಸೋದು. ಗಿಲ್ಲಿ ಜೊತೆ ಒಳ್ಳೆ ಪೇರ್ ಅಂದ್ಬಿಟ್ಟು ಆಚೆ ಹಾಡುಗಳು ಇದೆಲ್ಲ ಮಾಡ್ತಾರಲ್ಲ, ಅದರಿಂದ ನೀವು ಇದು ಮಾಡೋದು ಯಾವ ನ್ಯಾಯ ಅನ್ನೋ ಗೊತ್ತಿಲ್ಲ. ನಿಜವಾಗ್ಲೂ ಧ್ರುವಂತ ಹೋಗಿದ್ದು ಬೇಜಾರಾಯಿತು ಆ್ಯಕ್ಚುಲಿ. ಒಂದು ಲಾಸ್ಟ್ ವೀಕಿಗೆ ಕಳಿಸ್ಬೇಕಿತ್ತು, ರಾಶಿಕಾ ಹೋದ್ರಲ್ಲ ಆವಾಗಲೇ ಕಳಿಸ್ಬೇಕು. ಸೀಸನ್ ಕಿಚ್ಚನ ಚಪ್ಪಾಳೆ ಎಲ್ಲ ಕೊಟ್ಟು ಆಮೇಲೆ ಕಳಿಸೋಕೆ ಯಾವ ನ್ಯಾಯ ಇದು? ಓಕೆ, ಇದೆ ನಂದು ಬೇಜಾರಾಗಿದ್ದು ಇಷ್ಟೇ. ನೋಡೋಣ ಫಿನಾಲೆಯಲ್ಲಿ. ಈಗ ಪೈಪೋಟಿ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೆನ್ನೆ ವೋಟಿಂಗಲ್ಲಿ ನೋಡಿದ್ರೆ ಗಿಲ್ಲಿಗಿಂತ ರಕ್ಷಿತಾ ಜಾಸ್ತಿ ಇದೆ. ಬಹುಶಃ ಈ ಮಂಗಳೂರು ಕಡೆಯವರೆಲ್ಲ ರಕ್ಷಿತಾಗೆ ಆಗ್ತಾವ್ರೇನೋ. ಧ್ರುವಂತ ಓಟುಗಳೆಲ್ಲ ಇದಕ್ಕೆ ಬೀಳ್ತದೆ ಏನೋ ಗೊತ್ತಿಲ್ಲ. ಬಟ್ ಪಕ್ಕಾ ಗಿಲ್ಲಿ ವಿನ್ ಆಗ್ತಾರೆ ಅನಿಸುತ್ತೆ. ವಿನ್ ಆದರೆ ಚೆನ್ನಾಗೂ ಇರುತ್ತೆ. ದಯವಿಟ್ಟು ನೋಡ್ಕೊಂಡು ವೋಟ್ ಮಾಡಿ ಎಲ್ಲರೂ. ಓಕೆ. ಸ್ವಲ್ಪ ಮಿಸ್ ಮಾಡಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋರೆಲ್ಲ ವಿನ್ ಆಗ್ಬಿಡ್ತಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ವೋಟಿಂಗ್ ಮಾಡಿ. ಓಕೆ, ಇಷ್ಟು ಹೇಳಿ ನನ್ನ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ಏನು ವಿಡಿಯೋ ಯಾವಾಗ ಬರುತ್ತೆ ಅಂದರೆ ಫಿನಾಲೆ ಆದಮೇಲೆ ಬರುತ್ತೆ. ಓಕೆ, ನಾಳೆನೇ ಸತ್ಯವಾದ ಕಂಟೆಂಟ್ ಇರೋಲ್ಲ. ಇವತ್ತು ನಾಳೆ ಆಗ್ತೀನಿ, ಇವತ್ತು ಕಂಟೆಂಟೇ ಇರೋಲ್ಲ. ಓಕೆ, ನೋಡೋಣ. ಇಷ್ಟು ಹೇಳಿ ನನ್ನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.